ಇವತ್ತ ನಮ್ಮ ವೀಕ್ಷಕರಿಗೆ ಏನು ರೆಸಿಪಿ ಮಾಡಿ ತೋರಿಸೋರದರಿ. ಸೊ ಇವತ್ತು ನಮ್ಮ ಕೈತುತ್ತು ಚಾನಲ್ ಒಳಗೆ ರಾಗಿ ಇಡ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸುನು. ರಾಗಿ ಇಡ್ಲಿ ರೆಡಿ ಆಗ್ಯಾವ. ಓಕೆ, ಇವತ್ತು ಜಡ್ಜ್ ಮಾಡಾಕ ನಮ್ಮ ಸ್ಪರ್ಶ ಅವರು ಬಂದಾರ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಸ್ಪೆಷಲಿ ಇದನ್ನ ಸಣ್ಣ ಸಣ್ಣ ಇಡ್ಲಿ ಮಾಡಿರೋದ್ರಿಂದ ಹೆಂಗಾಗೈತಿ? ಚಲೋ ಆಗೈತಿ. ಹಾಯ್, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತೂತು. ಏನಿವತ್ತ ಶ್ವೇತಾ ಅವರು ಸಣ್ಣ ಹುಡುಗಿಗತೆ ರೆಡಿಯಾಗಿ ಬಂದಾರ. ಕೊಳ್ಳಕ್ಕೆ ವಾಟರ್ ಬ್ಯಾಗ್, ಸ್ಕೂಲ್ ಬ್ಯಾಗ್ ಎಲ್ಲ ಹಾಕೊಂಡು ಬಂದಾರ. ಏನು ವಿಶೇಷ ಅಂತ ಹೇಳಿ ವಿಚಾರ ಮಾಡತ್ತಿರ್ಬೇಕಲ್ಲ ನೀವೆಲ್ಲ. ಹೌದ್ರಿ, ಇವತ್ತಿನ ಎಪಿಸೋಡ್ ಸ್ಪೆಷಲ್ ಐತಿ. ಯಾಕಪ್ಪ ಅಂದ್ರೆ ಇನ್ನು ಮುಂದಿಂದ ನಮ್ಮ ಕುಕಿಂಗ್ ಚಾನಲ್ ಒಳಗೆ ಟಿಫಿನ್ ಬಾಕ್ಸ್ ಸೀರೀಸ್ ಬರತ್ತವೋ, ಯಾರು ಮಾಡತ್ತಾರ, ಹೆಂಗೆ ಮಾಡತ್ತಾರ ಅಂತ ಹೇಳಿ ನಿಮ್ಗೆ ಹೇಳ್ತೇನಂತ. ಬರ್ರಿ, ಹೆಂಗಿತ್ತಂದ್ರೆ ಈಗ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋನು. ಪ್ಲೀಸ್ ವೆಲ್ಕಮ್ ಶೆಫ್ ಅಶ್ವಿನಿ ಮೇಡಮ್. ನಮಸ್ತೆ ಶ್ವೇತಾ ಮ್ಯಾಮ್. ನಮಸ್ಕಾರ ರೀ, ಹೆಂಗದಿರಿ? ನಾ ಆರಾಮದೇನ್ರಿ, ನೀವು ಹೆಂಗದಿರಿ? ನಾವು ಆರಾಮದೇವ್ರಿ. ಇವತ್ತ ನಮ್ಮ ವೀಕ್ಷಕರಿಗೆ ಏನು ರೆಸಿಪಿ ಮಾಡಿ ತೋರಿಸೋರದರಿ. ಸೊ ಇವತ್ತು ನಮ್ಮ ಕೈತುತ್ತು ಚಾನಲ್ ಒಳಗೆ ರಾಗಿ ಇಡ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸುನು. ಅದು ಹೆಲ್ದಿನೂ ಬರ್ತೈತಿ, ಟೇಸ್ಟಿನೂ ಆಗ್ತೈತಿ. ಎಪಿಸೋಡ್ 1 ಅಂದ್ರೆ ಟಿಫಿನ್ ಬಾಕ್ಸ್ ಸೀರೀಸ್ ಎಪಿಸೋಡ್ 1 ಒಳಗೆ ಮೇಡಮ್ ಅವರು ರಾಗಿ ಇಡ್ಲಿನ ಮಾಡತ್ತಾರ. ಹಂಗಿತ್ತಂದ್ರೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬಿಡ್ರಿ. ಎಸ್, ರಾಗಿ ಹಿಟ್ಟ, ಜೀರಿಗೆ, ಸಾಸ್ವಿ, ಉದ್ದಿನಬೇಳೆ, ಹಿಂಗ, ಕಡ್ಲಿಬ್ಯಾಳಿ, ಗರಂ ಮಸಾಲ, ಉಪ್ಪು, ಕಾಜು, ಕ್ಯಾರೆಟ್, ಕೊತ್ತಂಬರಿ, ಜಿಂಜರ್, ಮೆಣಸಿನ್ಕಾಯಿ, ಕರಿಬೇವು, ಮೊಸರು, ಎಣ್ಣೆ, ರವಾ ಈನು. ಓಕೆ, ಹಂಗಿತ್ತಂದ್ರೆ ಇದನ್ನ ಮಾಡಕ್ಕೆ ನಿಮ್ಗೆ ಈಗ ಫಸ್ಟ್ ಏನು ಕೊಡ್ಲಿ ರೀ? ನಂಗೊಂದು ಪ್ಯಾನ್ ಕೊಡ್ರಿ ಸಾಕು. ಇದು ಸಾಕಲ್ರಿ ಮೇಡಮ್? ಸಾಕ್ರಿ ಮ್ಯಾಮ್. ಓಕೆ, ಗ್ಯಾಸ್ ಆನ್ ಮಾಡಿಕೊಟ್ಟೇನಿ, ಈ ಕಡೆ ಬಂದುಬಿಡ್ರಿ. ಎಸ್, ನೀವು ಈ ಕಡೆ ಬಂದುಬಿಡ್ರಿ. ಥ್ಯಾಂಕ್ ಯು ಮೇಡಮ್. ಸೊ ಈಗ ನಮ್ಮ ಪ್ಯಾನ್ ಕಾದೈತಿ. ಈಗ ನಾವು ಎಣ್ಣೆ ಹಾಕೊಂಡ್ಬಿಡೋಣ. ಇದಕ್ಕೆ ಫಸ್ಟಿಗೆ ಎಣ್ಣೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ನಾ ಇಲ್ಲಿ. ಓಕೆ, ಇಡ್ಲಿ ಮಾಡತ್ತೇನೆ ಅಂತ ಹೇಳಿದ್ರಿ, ಫಸ್ಟಿಗೆ ಒಗ್ಗರ್ಣೆ ಮಾಡತ್ತೀರಿ. ಏನು ತಿಳಿಯವತ್ತು ನನಗೆ. ಈಗ ಅದ ಟ್ವಿಸ್ಟ್ ಮಸಾಲ ಮಾಡಿ, ಬಟ್ ಹೆಲ್ದಿ ಇರ್ತೈತೆ ನೋಡ್ರಿ. ಹುಡುಗರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತೆ. ಫಸ್ಟ್ ಟೈಮ್ ನಾನು ರಾಗಿ ಇಡ್ಲಿ ಕೇಳಾತಿದ್ದು ತಿನ್ನೋದು ಸೈತ್ರಿ. ಮಾಡ್ಕೊಡ್ತೀನಿ ನೋಡೋಣ ನೋಡಿ ಟೇಸ್ಟ್ ಹೆಂಗಿರ್ತೈತೆ ಅಂತ. ಸೊ ಈಗ ಎಣ್ಣೆ ಕಾದೈತಿ. ಇದಕ್ಕೆ ಏನು ಮಾಡೋಣ, ಈಗ ಸಾಸಿವೆ ಜೀರಿಗೆದು ಕಡ್ಲಿಬೇಳೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಫಸ್ಟ್ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಕಡ್ಲಿಬೇಳೆ ಹಾಕ್ಕೊಳ್ಳೋಣ. ಕಡ್ಲಿಬೇಳೆ ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ ಟೈಮ್ ಬೇಕಲ್ಲ. ಸೊ ಕಡ್ಲಿಬೇಳೆ ಹಾಕ್ಕೊಳತ್ತೀನಿ. ಒಂದೂವರೆ ಸ್ಪೂನ್ ಹಾಕ್ಕೊಳತ್ತೀನಿ ಇದು. ಆಮೇಲೆ ಇದಕ್ಕೆ ಉದ್ದಿನಬೇಳೆ ಹಾಕೋತೀನಿ. ಉದ್ದಿನಬೇಳೆನೂ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳತ್ತೀನಿ. ಇದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚಲೋ ತನ ಇದನ್ನು ಹುರ್ಕೊಂಬಿಡೋಣ. ಸೊ ಮ್ಯಾಮ್, ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೊಂಡ್ಬಿಡೋಣ. ಸ್ವಲ್ಪ ಸೈಡಿಗೆ ಅಷ್ಟೇ ಎಣ್ಣೆ ತೊಗೊಂಡು ಅದ್ರೊಳಗೆ ಸಾಸಿವೆ ಹಾಕೊಂಡ್ಬಿಡೋಣ. ಈಗ ಭಾಳ ಮಂದಿ ಅನ್ಕೊಳತ್ತಿರ್ಬೇಕು, ನಮ್ಮ ಮೊದಲೇ ಯಾಕೆ ಕಡ್ಲಿಬೇಳೆ ಹಾಕ್ಕೊಂಡು ಅಂತಂದ್ರೆ ಇವು ಹೊತ್ತು ಬಿಡ್ತಾವಲ್ಲ. ಸೊ ಇದನ್ನು 1.5 ಸ್ಪೂನಷ್ಟು ಹಾಕ್ಕೊಳತ್ತೀನಿ. ಆಮೇಲೆ ಇದು ಸ್ವಲ್ಪ ತಿರಾಡಿ ಈಗ ಜೀರಿಗೆ ಹಾಕ್ಕೊಳ್ಳೋಣ. ಇದನ್ನು 1.5 ಸ್ಪೂನ್, 1 ಟೇಬಲ್ ಸ್ಪೂನ್ ಅಷ್ಟು. ಈ ರೆಸಿಪಿ ನೀವು ಎಲ್ಲಿಂದ ಕಲ್ತಿದ್ರಿ? ಇದು ನಮ್ಮ ಮಮ್ಮಿಯಿಂದ. ಮಮ್ಮಿ ಮಾಡ್ತಿದ್ರು. ನಮ್ಮ ಮನೆ ಸ್ವಲ್ಪ ರಾಗಿ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ರಾಗಿ ಮುದ್ದೆ ಆಗಿರಲಿ, ರಾಗಿ ದೋಸೆ ಆಗಿರಲಿ, ರಾಗಿ ಇಡ್ಲಿ ಆಗಿರಲಿ, ರಾಗಿ ರೊಟ್ಟಿ ಆಗಿರಲಿ. ರೊಟ್ಟಿ ಒಳಗನ ಒಂದು 4-5 ಥರ ಹೇಳ್ಕೊಟ್ಟಾರ ನಂಗೆ. ಹೌದ್ರಿ? ಸೊ ಅವರಿಂದ ಇನ್ಸ್ಪಿರೇಷನ್. ಸೊ ಇದ್ರ ಮುಂದಿನ ಸ್ಟೆಪ್ ಹೇಳ್ತೀನಿ. ಈಗ ಸ್ವಲ್ಪ ಜಿಂಜರು, ಮೆಣಸಿನ್ಕಾಯಿ, ಕರಿಬೇವು ಅದೆಲ್ಲ ಹಾಕ್ಕೊಂಡ್ಬಿಡೋಣ. ಸರ್, ಥ್ಯಾಂಕ್ ಯು. ಸೊ ಜಿಂಜರ್ 1 ಇಂಚ್ ಅಷ್ಟು ಹೇಳಿದ್ನಿ ನಾನು. ಜಿಂಜರ್ 1 ಇಂಚ್. ಆಮೇಲೆ ಇದಕ್ಕನ ಕೈಯಲ್ಲಿ ಸ್ವಲ್ಪ ಹರ್ಕೊಂಡು ಕರಿಬೇವು ಹಾಕೊಂಡ್ಬಿಡೋಣ. ಕರಿಬೇವು ಒಂದು 10-15 ಇದನ್ನು ಸ್ವಲ್ಪ ಇಲ್ಲೇ ಹಿಂಗೆ ಫ್ರೆಶ್ ಆಗಿ ಹರ್ಕೊಂಡು ಬಂದು ಅದು ಹಿಂಗೆ ಮುರ್ದು ಹಾಕಿದ್ರೆ ಟೇಸ್ಟ್ ಚಲೋ. ಹಾಂ, ಸ್ವಲ್ಪ ಕರಿಬೇವು ಕ್ರಿಸ್ಪಿ ಆಗಲಿ. ಆಮೇಲೆ ಮುಂದಿನ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬಿಡೋದು. ಸೊ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು. ಹಸಿ ಮೆಣಸಿನ್ಕಾಯಿ ಒಂದು 4-5 ತೊಗೊಂಡಿದ್ದೀನಿ ನಾನು. ಫುಲ್ ಸಣ್ಣಂಗೆ ಹೆಚ್ಕೊಳ್ಳೋದು. ಇದನ್ನು ಒಂದೆರಡು ಸೆಕೆಂಡ್, ಭಾಳೇನು ಬೇಡ, 2 ಸೆಕೆಂಡ್ ಇದನ್ನು ಸೌಟೆ ಮಾಡಿದ್ರೆ ಆಯ್ತು. ಈಗ ನೆಕ್ಸ್ಟ್ ಇದ್ರೊಳಗೆ ಕಾಜು ಹಾಕ್ಕೊಂಡು ಹಂಗೆ ಮುಂದಿನ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬಿಡೋಣ. ಓಕೆ, ಕಾಜು ಎಷ್ಟು ತೊಗೊಂಡಿದ್ರಿ? ಕಾಜು ಒಂದು 6-7 ತೊಗೊಂಡಿದ್ನಿ. ಅದನ್ನು ಸಣ್ಣಂಗೆ ಹೆಚ್ಕೊಂಡ್ಬಿಟ್ಟಿದ್ದೆ ನಾನು. ಅಂದ್ ಇದನ್ನು ಮಕ್ಕಳ ಸಂಬಂಧ ಮಾಡಕತ್ತೀವಿ, ಒಂದೊಂದು ಫುಲ್ ಇಡೋದು ಬೇಡ ಅಂಥೇಳಿ ಸಣ್ಣಂಗೆ ಹುರ್ಕೊಂಡೆ. ಹಂಗೆ ಇದಕ್ಕೆ ಕ್ಯಾರೆಟ್ ಹಾಕ್ಕೊಂಡ್ಬಿಡತ್ತೇನೆ. ಕ್ಯಾರೆಟು 1.
ಇದನ್ನೇನು ಭಾಳ ಬೇಯಿಸ್ಬೇಕಂತೇನಿಲ್ಲ. ಕೊತ್ತಂಬರಿನೂ ನಾ ಈಗ ಹಾಕ್ಕೊಳತ್ತೀನಿ ಒಗ್ಗರಣೆ ಒಳಗೆ. ಅದೊಂಥರ ಡಿಫ್ರೆಂಟ್ ಸ್ಮೆಲ್ ಬರ್ತೈತೆ ನೋಡಿರಿ ನೀವು ಒಗ್ಗರಣೆ ಒಳಗೆ ಹಾಕ್ಕೊಂಡ್ರಿ ಅಂತಂದರೆ. ಸರಿನಾ? ಈಗ ಈ ನಮ್ದು ಮಿಕ್ಸರಿಗೆ ರವೆ ಹಾಕ್ಕೊಂಡ್ಬಿಡೋಣ ನಾವು. ಈಗ ಹಾಕ್ಬೇಕು? ಈಗ ಹಾಕ್ಬೇಕು. ಓಕೆ. ಒಗ್ಗರಣೆ ಒಳಗೆ ನಾನು 1 ಕಪ್ ರವೆ ತೊಗೊಂಡೇನೆ. ಸೊ ಇದನ್ನು ಸ್ವಲ್ಪ ಈಗ ಹುರ್ಕೊಂಡ್ಬಿಡೋಣ. ಓಕೆ, ಅಂದ್ರೆ ರವಾನು ಹುರಿಬೇಕ್ರಿ ಅದು? ಹೌದು, ರವೆ ಹುರಿಬೇಕು ಚಲೋ ತಂಗ. ಇದನ್ನು ಲೋ ಫ್ಲೇಮ್ನಾಗ ಹುರ್ಕೊಳ್ಳೋಣ. ಅಂದ್ರೆ ಹೊತ್ತು ಚಾನ್ಸಸ್ ಇರ್ತೈತಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಗರಂ ಮಸಾಲ ಹಾಕೊಂಡ್ಬಿಡೋಣ. ಆದರೆ ಅದನ್ನು ಹಾಕೊಳ್ಳೋಕ್ಕಿಂತ ಮುಂಚೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕೊಂಡ್ಬಿಡ್ಬೋದು. ಹಾಂ. ಸೊ ಗರಂ ಮಸಾಲ 1 ಸ್ಪೂನ್ ಹಾಕಾತೀನಿ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳೋಕೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಬಿಡೋಣ. ಸೊ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ನಾವು ಆರಾಕ್ ಬಿಡೋಣ. ತಣ್ಣಗಾಗಲಿ. ಆಮೇಲೆ ಮುಂದಿನ ರೆಸಿಪಿ ತೋರಿಸ್ತೀವಿ. ಓಕೆ. ಶ್ವೇತಾ ಮ್ಯಾಮ್, ಇದಾಗೈತ್ರಿ, ಇದು ಆರೈತಿ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಮುಂದಿನ ಸ್ಟೆಪ್ ತೋರಿಸ್ತೀನಿ. ಓಕೆ. ತಣ್ಣಗಾದ್ಮೇಲೆ ಹಿಂಗೆ ಹಾಕಾಕತ್ತೇನೆ. ಒಂದು ಚೀಟಿಕೆ ಸಾಕು. ಇವಾಗ ಇದು ತಣ್ಣಗಾಗೈತಿ. ಈ ಮಿಕ್ಸರಿಗೆ ರಾಗಿ ಹಿಟ್ಟು ಹಾಕ್ಕೊಂಡು ಆಮೇಲೆ ಮುಂದಿನ ಸ್ಟೆಪ್ ತೋರಿಸ್ತೀನಿ. ಸೊ ನಾವು 1 ಕಪ್ ರವೆ ಯೂಸ್ ಮಾಡಿದ್ನಲ್ಲ, ಇದಕ್ಕೆ ಅರ್ಧ ಕಪ್ ಅಷ್ಟು ರಾಗಿ ಅಂದ್ರೆ ರವೆ ಎಷ್ಟು ತೊಗೊಂಡಿರ್ತೀವಿ ಅದ್ರ ಅರ್ಧ ರಾಗಿ ಹಿಟ್ಟು. ಸ್ವಲ್ಪ ಜಾಸ್ತಿ ಏರಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾ 3 ರಿಂದ 4 ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಳತ್ತೀನಿ. ಜಾಸ್ತಿ ಮೊಸರಾಗ ಏನು ಕಲ್ಸಾತಿಲ್ಲ. ಓಕೆ. ಇನ್ನು ಬಾಕಿ ಎಲ್ಲ ನೀರು ಹಾಕೊಂಡ್ಬಿಡೋಣ. ನೀರು ಹಾಕುವಾಗೂ ಸೊಕಾಶ್ ಹಾಕೋಬೇಕು. ನಾನು ನಿಮ್ಗೆ ನೀರು ಹಾಕಕ್ಕೆ ಹೆಲ್ಪ್ ಮಾಡ್ತೇನೆ. ಎಸ್. ಎಷ್ಟು ಬೇಕು ಹೇಳ್ರಿ. ಹಾಂ, ಸ್ವಲ್ಪ ನೀರು ಹಾಕೋಣಂತ. ಓಕೆ. ನೋಡಿರಿ, ನಾನು ಸ್ವಲ್ಪ ಹಾಕ್ತೀರಿ. ಅಂದ್ರೆ ಭಾಳ ತೆಳ್ಳಗೂ ಆಗಬಾರ್ದು ಇದು. ಇಡ್ಲಿ ಕನ್ಸಿಸ್ಟೆನ್ಸಿನ ಏನು ಅದಕ್ಕೆ ಇಟ್ಟಿರ್ತೀವಲ್ಲ ಅಷ್ಟೇ ಇಡೋದು. ಆದರೆ ಒಂದೇನ ಸೂಜಿ ರವೆ ಜಸ್ಟ್ ಹುಡ್ಕೊಂಡಿವಿ, ಅವು ನೆಲದ ಮೇಲೆ ಸ್ವಲ್ಪ ದಪ್ಪ ಆಕೈತಿ. ನೆನೆಸೋದೇನು ಬೇಕಾಗಿಲ್ಲ, ಒಂದು 2-3 ನಿಮಿಷ ಇಟ್ಟರೆ ಸಾಕು. ಇಡ್ಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಸ್ವಲ್ಪ ನೀರು ಹಾಕ್ತೀರಿ. ಇದು ರವೆ ಸೂಜಿ ರವೆ ಅಂತಾರ, ಬಾಂಬೆ ರವೆ ಅಂತಾರ, ಚಿರೋಟಿ ರವೆ ಅಂತಾರ, ಎಲ್ಲ ಒಂದು ಸಣ್ಣ ರವೆ. ಇದು ಒಂದು 2 ನಿಮಿಷ ನಾವು ಇದನ್ನ ನೆನಕಿಡೋಣ. ಇದಾದ್ಮೇಲೆ ಮುಂದಿನ ಸ್ಟೆಪ್ ಹೇಳ್ತೀವಿ. ಓಕೆ ಮ್ಯಾಮ್, ಇದು ನೆನಾತೈತಿ. 2 ನಿಮಿಷ ನಾವು ಹೆಂಗಿದು ನೆನೆಸ್ಬೇಕಂತ ಹೇಳಿದ್ವಿ. ಅಲ್ಲಿ ತನಕ ನಾವು ಸ್ಟೀಮಿಂಗ್ ಪ್ರೊಸೆಸ್ ಮಾಡ್ಕೊಂಡ್ಬಿಡೋಣ. ಕುಕ್ಕರ್ ಒಳಗೆ ನೀರು ಹಾಕಿಡ್ಲಿ ರೀ. ಇಷ್ಟು ನೀರು ಸಾಕಲ್ರಿ? ಸಾಕ್ರಿ ಮ್ಯಾಮ್. ಗ್ಯಾಸ್ ಆನ್ ಮಾಡ್ಕೊಂಡು ಬಿಡ್ತೇನೆ. ಸೊ ಈಗ ಅದು ನೀರು ಕಾಯೋ ತನಕ ಮುಂದಿನ ಸ್ಟೆಪ್ ಮಾಡ್ಕೊಂಬಿಡೋಣ. ಈಗ ಲಾಸ್ಟ್ ಸ್ಟೆಪ್ ಏನಂತಂದ್ರೆ ಈನೋ ಹಾಕ್ಕೊಳ್ಳೋದು, ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ತುರಂತ ನಾವು ಅದನ್ನ ಬೇಕಿಗೆ ಇಟ್ಬಿಡೋಣ. ಓಕೆ. ಶ್ವೇತಾ, ಇಲ್ಲ 1 ಪ್ಯಾಕ್ ಅಷ್ಟು ಏನೋ ತೊಗೊಂಡಿದ್ನಿ, ಅದು ಹಾಕತ್ತೀರಿ? ಎಲ್ಲನೂ ಹಾಕ್ಬಿಡತ್ತೀನಿ. ಈ ಮಿಕ್ಸರ್ಗೆ ಅಷ್ಟು ಸಾಕು. ಓಕೆ. ಮಿಕ್ಸ್ ಮಾಡ್ಕೊಂಡು ಇಮಿಡಿಯೇಟ್ ಸ್ಟೀಮ್ ಮಾಡಕ್ಕೆ ಇಟ್ಬಿಡೋಣ. ಓಕೆ. ನಿಮ್ಗೆ ಇದನ್ನ ಮಾಡಿ ಇಡ್ಬೇಕ ಅನ್ನೋ ಟೆನ್ಷನ್ ಇಲ್ಲ. 10 ಮಿನಿಟ್ಸ್ ನೆನಿಬೇಕಾ? ಅದೇನು ಟೆನ್ಷನ್ ಇಲ್ಲ. ಸೊ ನನಗೆ ಮಿನಿ ಇಡ್ಲಿ ಪ್ಲೇಟ್ ಕೊಡ್ತೀರಿ? ಓಕೆ. ಫಸ್ಟಿಗೆ ಸಣ್ಣ ಹುಡುಗರಿಗೆ ಬೇಕಂತ ಹೇಳಿ ಮಿನಿ ಇಡ್ಲಿನ ಮಾಡತ್ತೇವಿ. ಹೌದು. ಸೊ ಇದಕ್ಕೆ ಸರ್ವ್ ಮಾಡ್ಕೊಂಬಿಡೋಣ. ಇದಕ್ಕೆ ಸ್ಟೀಮ್ ಮಾಡಕ್ಕೆ. ಇದು ಮಿನಿ ಸಾಚ ಇರಲಿಲ್ಲ ಅಂದರೆ ಇಡ್ಲಿ ಮಾಡೋದು ನಾವು ದೊಡ್ಡ ನಮ್ಮ ಮನೆ ಒಳಗೆ ಯಾವ್ದು ಇರ್ತೈತೆ ಅದು ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ನಾವು ಸಣ್ಣ ಹುಡುಗರಿಗೆ ಅಟ್ರಾಕ್ಟಿವ್ ಆಗಿರಲಿ, ಅವ್ರಿಗೆ ಒಂದು ಬೈಟ್ ಒಳಗೆ ತಿನ್ನಕ್ಕೆ ಬೇಕಂತ ಹೇಳಿ ನಾವು ಹಿಂಗೆ ಸಣ್ಣ ಇದ್ರೊಟ್ಟು ಮಾಡತ್ತೇವೆ. ನೀವು ಬೇಕಂದ್ರೆ ಮನೆ ಒಳಗೆ ಯಾವ್ದು ಇರ್ತೈತೆ ಅದನ್ನೇ ಯೂಸ್ ಮಾಡ್ಕೋಬೋದು. ನೀರು ಕುದಿಯತೈತಿ ಈ ಕಡೆ ನೀವು ಇಡ್ಲಿನೂ ಸಹಿತ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ರಿ. ಹೌದು. ಈಗ ನೆಕ್ಸ್ಟ್ ಪ್ರೊಸೆಸ್ ಇದನ್ನ ಈಗ ಸ್ಟೀಮಿಗೆ ಇಡೋಣಂತ. ಓಕೆ. ಫಸ್ಟ್ ಇದನ್ನ ಹಾಕ್ಕೊಳ್ತೇನೆ, ಆಮೇಲೆ ಅದು ಇದಾದ್ಮೇಲೆ ಈ ಮಿನಿ ಇಡ್ಲಿ ಇದು ಇಟ್ಬಿಡೋಣ. ಒಂದು 5 ರಿಂದ 6 ನಿಮಿಷ ಸ್ಟೀಮ್ ಆದ್ರೆ ಓಕೆ. ಸೊ ನಮ್ಮ ಇಡ್ಲೀಸ್ ರೆಡಿ ಆಗ್ತಾವೆ. ಫ್ಲೇಮ್ ಕಡಿಮೆನೇ ಇರ್ಬೇಕ್ರಿ? ಮೀಡಿಯಮ್ ಟು ಲೋ. ಇಡ್ಲಿ ಅಂದ್ರೂ ರೆಡಿ ಆಗತ್ತಾವ. ಈಗ ಮೇಡಮ್ ಅವರ ರೆಡಿ ಆದಮೇಲೆ ಸರ್ವ್ ಮಾಡಿಕೊಡ್ತಾರೆ. ಅಲ್ಲಿ ಮಟ ನೀವು ಹೋಗಿ ರೀಕ್ಯಾಪ್ ನೋಡ್ಕೊಂಡು ಬರ್ರಿ. ಬೆಳಿಗ್ಗೆ ಎದ್ದ ಕೂಡಲೇ ಡಬ್ಬಿಗೆ ಏನ್ ಮಾಡ್ಕಟ್ಲಿ ಅಂತ ವಿಚಾರ ಮಾಡಾಕತ್ತೀರೇನ? ಭಾಳ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇನ್ಸ್ಟಂಟ್ ಆಗಿ 10 ಮಿನಿಟ್ಸ್ ಒಳಗ ರಾಗಿ ಇಡ್ಲಿ ಹೆಂಗ್ ಮಾಡೋದಂತ ಹೇಳಿ ನಾನ್ ನಿಮ್ಗೆ ಇವತ್ತ ಹೇಳ್ಕೊಡ್ತೀನಿ. ಬರ್ರಿ, ಹೆಂಗಿತ್ತಂದ್ರ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ನೋಡೋಣಂತ.
ರಾಗಿ ಹಿಟ್ಟು ಅರ್ಧ ಬೌಲ್, ಚಿರೋಟಿ ರವೆ 1 ಬೌಲ್, ಗಜ್ಜರಿ 1, ಮೊಸರು 4 ಟೇಬಲ್ ಸ್ಪೂನ್, ಗೋಡಂಬಿ 3 ರಿಂದ 4, ಕೊತ್ತಂಬರಿ 1 ಹಿಡಿಯಷ್ಟು, ಶುಂಠಿ 1 ಇಂಚು, ಮೆಣಸಿನಕಾಯಿ 4 ರಿಂದ 5, ಕರಿಬೇವು 5 ರಿಂದ 6, ಅಡುಗೆ ಎಣ್ಣೆ ಒಗ್ಗರಣೆಗೆ, ಜೀರಿಗೆ 1 ಟೇಬಲ್ ಸ್ಪೂನ್, ಸಾಸಿವೆ 1 ಟೇಬಲ್ ಸ್ಪೂನ್, ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್, ಇಂಗು 1 ಚಿಟಿಕೆ, ಕಡಲೆಬೇಳೆ 2 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಈನೋ 1 ಪ್ಯಾಕೆಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೋರಿ. ಪ್ಯಾನ್ ಬಿಸಿ ಆದ ಕೂಡಲೇ ಅದ್ರೊಳಗ ಎಣ್ಣೆ, ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸ್ವಿ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಗೋಡಂಬಿ, ಗಜ್ಜರಿ, ಕೊತ್ತಂಬರಿ, ರವಾ ಹಾಕಿ ಹುರ್ಕೋರಿ. ಆಮೇಲೆ ಅದಕ್ಕೆ ಗರಂ ಮಸಾಲ, ಉಪ್ಪು, ಇಂಗು ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗಕ್ ಬಿಡ್ರಿ. ತಣ್ಣಗ ಆದ್ಮೇಲೆ ಅದನ್ನ ಒಂದ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಅದ್ರೊಳಗ ರಾಗಿ ಹಿಟ್ಟು, ಮೊಸರು, ನೀರು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕ ಮಿಕ್ಸ್ ಮಾಡ್ಕೋರಿ. ಸ್ಟೋವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಕೊಂಡು ನೀರ್ ಹಾಕಿ ಕುದಿಯಾಕ್ ಬಿಡ್ರಿ. ಮಿಕ್ಸ್ ಮಾಡಿಟ್ಟಿರೋ ಇಡ್ಲಿ ಹಿಟ್ಟಿಗೆ ಈನೋ ಹಾಕಿ ಮಿಕ್ಸ್ ಮಾಡ್ರಿ. ಇಡ್ಲಿ ಪ್ಲೇಟ್ ಒಳಗ ಇಡ್ಲಿ ಹಿಟ್ಟನ್ನ ಹಾಕಿ ಸ್ಟೀಮ್ ಮಾಡಿ ತೆಗೆದ್ರ ರುಚಿಯಾದ ಇನ್ಸ್ಟಂಟ್ ರಾಗಿ ಇಡ್ಲಿ ರೆಡಿ. ಸುಶ್ವೇತಾ ಮ್ಯಾಮ್, ನಮ್ಮ ರಾಗಿ ಇಡ್ಲಿ ರೆಡಿ ಆಗ್ಯಾವ. Okay. So, ಇವತ್ತು ಜಡ್ಜ್ ಮಾಡಾಕ ನಮ್ಮ ಸ್ಪರ್ಶ ಅವರು ಬಂದಾರೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಸ್ಪೆಷಲಿ ಇದನ್ನ ಸಣ್ಣ ಇಡ್ಲಿ ಮಾಡಿರೋದ್ರಿಂದ ನಮ್ಮ ಸ್ಪರ್ಶಾಗ ಫಸ್ಟ್ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿಸ್ಬೇಕಂತ ಹೇಳಿ ಯಾಕಿನ್ನ ಕರ್ಕೊಂಡು ಬಂದೇವಿ ಇವತ್ತು. ಅಪ್ಪಿ ತಿನ್ ನೋಡು ಹೆಂಗಾಗೈತಿ. ಚಲೋ ಆಗೈತಿ. ಸೇರ್ತ್ ನಿಂಗ. ವಾವ್. ಸೊ ನೀವು ಹೇಳ್ರಿ ಟೇಸ್ಟ್ ಮಾಡಿ. ಅಲ್ಟಿಮೇಟ್ ರೀ. ಥ್ಯಾಂಕ್ ಯು. ಬ್ಯಾಗ್ ಇಟ್ಕೊಂಡು ಕೂಡಲೇ ಆ ಕ್ರಿಸ್ಪಿನೆಸ್ ಅದು ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿದ. ಹೇಳಕ್ ಪದಗಳ ಸಾಲಂಗಿಲ್ಲ. ಕರೆನ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚಲೋ ಬರ್ತೈತೆ ಫೈನಲಿ ಅಂತ ಹೇಳಿ. ಭಾರಿ ಚಲೋ ಆಗೈತೆ ಕರೆನ. ನಮ್ಮ ಸ್ಪರ್ಶಾಗೂ ಸೇರಿದ್ರೆ ಅಕ್ಕಿ ಸಹಿತ ತೊಗೊಂಡು ತಿನ್ನಾತ. ಥ್ಯಾಂಕ್ಸ್ ಮೇಡಮ್, ನೀವು ನಮ್ಮ ಚಾನಲ್ಗೆ ಬಂದ ರಾಗಿ ಇಡ್ಲಿನ ಮಾಡಿ ತೋರಿಸಿದ್ದಕ್ಕೆ. ಎಸ್, ಇವತ್ತಿನ ಎಪಿಸೋಡ್ ಒಳಗಂತೂ ನಮ್ಗೆ ಅಶ್ವಿನಿ ಮೇಡಮ್ ಅವರು ರಾಗಿ ಇಡ್ಲಿನ ಮಾಡಿ ತೋರಿಸಿದ್ರ. ಟೇಸ್ಟ್ ಅಂತೂ ಭಾಳ ಮಸ್ತ್ ಆಗಿತ್ತ. ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನೀವು ಯಾರ ನಮ್ಮ ಚಾನಲ್ಗೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೇನಾದರೂ ಇತ್ತಂದ್ರೆ ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ. 9916991635ಗೆ ಮೆಸೇಜನ್ನು ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳದವ ಟಾಕ್ ಟು ಶ್ವೇತಾ ಪವನ್ ಬೆಳಗಾವಿ ಚಿಟ್ಟೆ ಕೈತುತ್ತು. ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು. ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಇಷ್ಟ ಆಗಿರಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಏನು ಮಾಡತ್ತೀನಿ. ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣಂತ. ಲವ್ ಯು ಆಲ್. ಬೈ, ಟೇಕ್ ಕೇರ್.